ಪಂಚಮ ಸಾಲಿಗರು ಮಾಡಿದ್ದು ಬಿಜೆಪಿ ಪ್ರಾಯೋಜಿತ ಪ್ರತಿಭಟನಾಕಾರರಿಗೆ ಬಿಜೆಪಿಯವರು ಪ್ರಚೋದನೆ ಕೊಟ್ಟಿದ್ರು. ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ ಆರೋಪ ಮಾಡಿದ್ದಾರೆ. ಇದೊಂದು ಬಿಜೆಪಿ ಪ್ರಾಯೋಜಿತ ಪ್ರತಿಭಟನೆ ಅನ್ನೋದು ಅದೇ ಸಮುದಾಯದ ಹುನಗುಂದದ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳ್ತಾ ಇದ್ದಾರೆ. ಈ ಹಿಂದೆ ಇದೇ ಹೋರಾಟಕ್ಕೆ ಯಾರು ಮುಂದಾಳತ್ವವನ್ನು ವಹಿಸಿಕೊಂಡಿದ್ರೋ ಅದೇ ಶಾಸಕರ ಮಾತುಗಳಿವೆ. ಬಿಜೆಪಿ ಮುಸ್ಲಿಮರ ಮೀಸಲು ಕಿತ್ಕೊಂಡಿತ್ತು, ನಮಗೆ 2%, ಒಕ್ಕಲಿಗರಿಗೆ 2% ಹಂಚಿತ್ತು. 2C 2D ಅಂತ 2 ಹೊಸ ಪ್ರವರ್ಗ ಮಾಡಿತ್ತು. ಸದನದಲ್ಲಿ ಕಾಶಪ್ಪನವರ ಮಾತಿಗೆ ಬಿಜೆಪಿಯು ಆಕ್ಷೇಪ ವ್ಯಕ್ತಪಡಿಸಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆ ಹಿಂಬಲವನ್ನು ಕೊಡ್ತೀರಿ, ಸರ್ಕಾರದಿಂದ ಮತ್ತೆ ಮೀಸಲಾತಿ ಕೊಡ್ತೀರಿ, ತಡಗ ಮಾಡ್ತೀರಿ. ಇಲ್ಲಿ ಬಂದು ರಾಜಕೀಯ ಪ್ರಯೋಜಿತ ನಿಮ್ಮ RSS ಬಂದು ನೀವು ತಗೊಂಡು ಕಲ್ಲು ಹೊಡಿಸ್ತೀರಿ ಪೊಲೀಸರಿಗೆ. ಅಲ್ಲಿ ಹೊಡೆದಿದ್ದ RSS ಅವರು ಸತ್ಯ ಅಲ್ಲ ಮಾನ್ಯ ಅಧ್ಯಕ್ಷ ಮನೆ ಬಂದಂತೆ ಮಾತಾಡಕ್ಕೆ ಅವಕಾಶ ಕೊಡ್ತೀರಾ? ಬಿಜೆಪಿ ಸತ್ಯ ಸಭಾಧ್ಯಕ್ಷರೇ, ಲಿಂಗಾಯತರ ಮೇಲೆ ಬಸವಣ್ಣನಿಗೆ ಹೊಳಿ ಯಾರು ಅಂತ ಹೇಳಿದ್ರು, ಬಸವಣ್ಣ ಹೇಳಿ ಅಂತ ಹೇಳಿದ್ರು. ಇವತ್ತು ನಮ್ಮ ರಾಜ್ಯದ ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ವಿಶ್ವಾಸ ಇದೆ, ನಮ್ಮ ಸರ್ಕಾರದ ಮೇಲೆ ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ. ಇವತ್ತು ಅಣ್ಣ ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದವರು ಯಾವ ಸರ್ಕಾರ? ಅದು ಕಾಂಗ್ರೆಸ್ ಸರ್ಕಾರ. ಬಸವಣ್ಣವರ ಭಾವಚಿತ್ರವನ್ನು ಹಾಕಿದವರು ಯಾರು? ಅದು ಕಾಂಗ್ರೆಸ್ ಸರ್ಕಾರ. ಬಸವ ಜಯಂತಿ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮುಖ್ಯಮಂತ್ರಿ ಯಾರು? ಬಸವಣ್ಣ ಬಸವಣ್ಣನ ಬಗ್ಗೆ ಗೌರವಿಲ್ಲ, ಲಿಂಗಾಯತರ ಬಗ್ಗೆ ಇವರು ಬಸವಳೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮಾನ್ಯ ಮಾನ್ಯ ಅಧ್ಯಕ್ಷ, ನಾವು ಮಾನ್ಯ ಅಧ್ಯಕ್ಷ ಕೊನೆಯದಾಗಿ ಒಂದು ವಿನಂತಿ ಮಾಡ್ಕೊತೀನಿ. ಕೊನೆಯದಾಗಿ ಲಾಠಿ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ ರೈತರ ನಾನು ಸರ್ಕಾರಕ್ಕೆ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ ಮಾನ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ. ಲಾಠಿ ಭಾಗ್ಯ ಕೊಟ್ಟ ಸರ್ಕಾರಕ್ಕೆ ಹಾಕಿರುವಂತ ಕೇಸು ಹಿಂಪಡಿಬೇಕು, ತನಿಖೆ ಆಗಲಿ, ಇವ್ರ ಮೇಲೆ ಕೇಸ್ ಮಾಡಬೇಕು. ಲಾಠಿ ಭಾಗ್ಯ ಲಾಠಿ ಭಾಗ್ಯ ಮಾನ್ಯ ಅಧ್ಯಕ್ಷ, ನಾನು ಒಂದು ಕಡೆ ವಿನಂತಿ, ಲಾಠಿ ಭಾಗ್ಯ ಕೊಟ್ಟ ಕಾಂಗ್ರೆಸ್ ಲಾಠಿ ಭಾಗ್ಯ ಕೊಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಆಯೋಗದ ವರದಿಯನ್ನು ಪಡೆದು ಭಾಗ್ಯ ಕೊಟ್ಟ ಕೊಡಬೇಕು. ಭಾಗ್ಯ ಭಾಗ್ಯ ಲಾಠಿ. ಧನ್ಯವಾದಗಳು. ಅಧ್ಯಕ್ಷರೇ,